ಜ್ಞಾನವಿಕಾಸ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ವೀಕ್ಷಕರೇ, ಜ್ಞಾನದ ಜಗಲಿ ಸಂಚಿಕೆಯಲ್ಲಿ ವೈಯಕ್ತಿಕ ಆರೋಗ್ಯ ತಪಾಸಣೆ ಹಾಗೂ ಕಾಳಜಿ ಎನ್ನುವ ವಿಷಯದ ಬಗ್ಗೆ ಈ ದಿನ ನಾವುಗಳು ಮಾತನಾಡುವವರಿದ್ದೇವೆ. ಪ್ರತಿ ವ್ಯಕ್ತಿಯು ತನ್ನ ವೈಯಕ್ತಿಕವಾದಂತಹ ಬದುಕಿನಲ್ಲಿ ತನ್ನ ಆರೋಗ್ಯದ ಕಾಳಜಿಯನ್ನ ಹೇಗೆ ತೆಗೆದುಕೊಳ್ಳಬೇಕು, ಅದೇ ರೀತಿಯಾಗಿ ಕಾಳಜಿಯನ್ನ ಮಾಡದೆ ಹೋದ್ರೆ ಏನಾಗುತ್ತೆ ಅನ್ನೋದರ ಬಗ್ಗೆ ತಿಳಿದುಕೊಂಡಿರೋದು ಬಹಳ ಅವಶ್ಯಕ. ಹಾಗಾದ್ರೆ ಈ ಕಾಳಜಿ ಯಾವ ಯಾವ ವಿಷಯಗಳನ್ನ ಒಳಗೊಂಡಿರಬೇಕು? ಮುಖ್ಯವಾಗಿ ದೇಹದ ಆರೋಗ್ಯವನ್ನ ಕ್ಷಣ ಮಾತ್ರದಲ್ಲಿ ಹದಗೆಡಿಸಬಲ್ಲ ವಿಷಯಗಳು ಯಾವುದು ಎನ್ನುವುದರ ಬಗ್ಗೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅರಿವಿರುವಂಥದ್ದು ಬಹಳ ಅವಶ್ಯಕ. ಉದಾಹರಣೆಗೆ, ನಮ್ಮ ರಕ್ತದೊತ್ತಡ ಹೇಗಿದೆ, ಮಧುಮೇಹದ ಬಗ್ಗೆ ನಾವು ಎಚ್ಚರಿಕೆಯನ್ನ ವಹಿಸ್ತಾ ಇದ್ದೇವೆಯೋ, ಅದಕ್ಕಾಗಿ ಪ್ರತಿ ತಿಂಗಳು ಅಥವಾ ವರ್ಷದಲ್ಲಿ ಒಂದೆರಡು ಬಾರಿಯಾದ್ರೂ ನಾವು ತಪಾಸಣೆಯನ್ನ ಮಾಡ್ತಾ ಇದ್ದೇವೆಯೋ ಎನ್ನುವಂಥದ್ದನ್ನ ನಾವು ಅವಲೋಕಿಸಬೇಕು. ಇಲ್ಲದೆ ಹೋದಲ್ಲಿ ನಿರಂತರವಾಗಿ ಇದೊಂದು ಅಭ್ಯಾಸವನ್ನ ನಾವುಗಳು ರೂಢಿಸಿಕೊಳ್ಬೇಕು. ಇದಕ್ಕಾಗಿ ವೈಯಕ್ತಿಕವಾಗಿ ಉಪಯೋಗಿಸಬಹುದಾದಂತಹ ಕೆಲವೊಂದು ಸಾಧನಗಳು ಮಾರುಕಟ್ಟೆಗಳಲ್ಲಿ ಲಭ್ಯ ಇದೆ. ಇದರ ಹೊರತಾಗಿಯೂ ಕೂಡ ವೈದ್ಯರನ್ನ ಸಂಪರ್ಕಿಸಿದರೆ ಇದಕ್ಕೆ ಸಂಬಂಧಿತವಾದಂತಹ ಕೆಲವೊಂದು ಪರೀಕ್ಷೆಗಳನ್ನ ವೈದ್ಯಾಧಿಕಾರಿಗಳು ನಡೆಸಿ ನಮಗೆ ಅದರ ರಿಸಲ್ಟ್ ಏನು ಅನ್ನೋದನ್ನ ತಿಳಿಸಿಕೊಡ್ತಾರೆ. ತದನಂತರದಲ್ಲಿ ನಮ್ಮ ಆರೋಗ್ಯ ಸುವ್ಯವಸ್ಥಿತವಾದಂತಹ ರೀತಿಯಲ್ಲಿ ಇದೆ ಅನ್ನೋದಾದ್ರೆ ಸಂತೋಷ. ಇಲ್ಲದೆ ಹೋದಲ್ಲಿ ಅದಕ್ಕೆ ಬೇಕಾದಂತಹ ಕಾಳಜಿಯನ್ನ ನಾವುಗಳು ತೆಗೆದುಕೊಳ್ಳೋದು ಸಾಧ್ಯ ಆಗುತ್ತೆ. ಇನ್ನೂ ಮುಂದುವರೆದು, ಇತ್ತೀಚಿನ ದಿನಗಳಲ್ಲಿ ಹೃದಯ ಸಂಬಂಧಿಸಿದ ಕೆಲವೊಂದು ರೋಗಗಳು ಅಥವಾ ಕೆಲವೊಂದು ಅಸ್ಥಿರತೆಗಳು ನಮ್ಮನ್ನ ಕಾಡ್ತಾ ಇದ್ದಾವೆ. ಹಾಗಿರುವಾಗ ಯಾವ ರೀತಿಯ ಕ್ರಮಗಳನ್ನ ನಾವು ತೆಗೆದುಕೊಳ್ಳಬಹುದು? ಮುಖ್ಯವಾಗಿ ಹೃದಯದ ಸಮಸ್ಯೆಗಳನ್ನ ಎದುರಿಸುವವರಲ್ಲಿ ಈ ರೀತಿಯ ತೊಂದರೆಗಳಿಗೆ ಕಾರಣಗಳೇನು ಅನ್ನೋದನ್ನ ನಾವು ತಿಳಿದುಕೊಳ್ಬೇಕು. ನಮ್ಮ ನಿಯಮಿತ ಆಹಾರದಲ್ಲಿ ಎಣ್ಣೆಯ ಅಂಶ ಹೆಚ್ಚಾಗಿ ಸೇವನೆಯನ್ನ ನಾವು ಮಾಡ್ತಾ ಇರುವಂಥದ್ದು, ಕರಿದ ತಿಂಡಿಗಳನ್ನ ತಿನ್ನುವಂಥದ್ದು, ಯಾವುದೇ ರೀತಿಯಾದಂತಹ ಯೋಗ ಅಥವಾ ಪ್ರತಿನಿತ್ಯದ ವ್ಯಾಯಾಮದಿಂದ ವಂಚಿತರಾಗಿರುವಂಥದ್ದು ಕೂಡ ಇಂತಹ ಆರೋಗ್ಯ ಸಂಬಂಧಿತ ಸಮಸ್ಯೆಗಳನ್ನ ಉಂಟು ಮಾಡುವಲ್ಲಿ ಮುಖ್ಯ ಪಾತ್ರವನ್ನ ವಹಿಸಬಹುದು. ಹಾಗಾಗಿ ಈ ಎಲ್ಲ ವಿಷಯಗಳ ಬಗ್ಗೆ ನಾವು ಒಂದು ರೀತಿಯಾದಂತಹ ಕಾಳಜಿಯನ್ನ ತೆಗೆದುಕೊಂಡಲ್ಲಿ ನಮ್ಮ ದೇಹವನ್ನ ನಮಗೆ ನಾವೇ ಉತ್ತಮವಾದಂತಹ ರೀತಿಯಲ್ಲಿ ಆರೋಗ್ಯವರ್ಧನೆಯನ್ನ ಮಾಡ್ಕೊಳ್ಬಹುದು. ಹಾಗಾದ್ರೆ ಇದನ್ನ ಮೀರಿ ನಿಯಮಿತವಾಗಿ ಇರಬೇಕಾದಂತಹ ಅಭ್ಯಾಸಗಳು ಯಾವುದು? ಮುಖ್ಯವಾಗಿ ಇವತ್ತಿನ ಕಾಲಘಟ್ಟದಲ್ಲಿ ಮನುಷ್ಯ ನಡೆದಾಡೋದನ್ನ ಮರೆತೇ ಹೋಗಿದ್ದಾನೆ. ನಮ್ಮ ಇತರ ಒತ್ತಡದ ಬದುಕಿನಿಂದಾಗಿ ನಾವು ಬೇರೆ ಬೇರೆ ವಾಹನಗಳ ಮೂಲಕ ಪ್ರತಿನಿತ್ಯದ ನಮ್ಮ ದೂರವನ್ನ ಕ್ರಮಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದೇವೆ. ಇದರ ಬದಲಿಗೆ ಒಂದಷ್ಟು ಕಿಲೋಮೀಟರ್ಗಳನ್ನಾದ್ರೂ ಕೂಡ ನಾವು ನಡೆದಾಡುವ ಅಭ್ಯಾಸವನ್ನ ಬೆಳೆಸಿಕೊಳ್ಬೇಕು. ಇದರಿಂದ ನಮ್ಮ ದೈಹಿಕ ಆರೋಗ್ಯ ಉತ್ತಮಗೊಳ್ಳುವುದರ ಜೊತೆಗೆ ಮಾನಸಿಕ ಆರೋಗ್ಯವು ಕೂಡ ಬಲವರ್ಧನೆಯನ್ನ ಪಡೆದುಕೊಳ್ಳುತ್ತೆ. ವೀಕ್ಷಕರೇ, ಇಷ್ಟು ಮಾಹಿತಿಯ ಜೊತೆಗೆ ಈ ದಿನದ ಸಂಚಿಕೆಯನ್ನ ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೇವೆ. ಇಂತಹ ಇನ್ನೊಂದು ಸಂಚಿಕೆಯ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿಯಾಗ್ತೀವಿ. ನಮಸ್ಕಾರ.